ಗುರುಜಿ, ಕಳೆದ ಭಾಗದಲ್ಲಿ ಪೌರ್ಣಮಿಯಂದು ಮಾಡಬೇಕಾಗಿರುವಂತಹ ತಂತ್ರಸಾರದ ಬಗ್ಗೆ ಹೇಳ್ತಾ ಇದ್ರಿ. ಖಂಡಿತಮ್ಮ. ಪೌರ್ಣಮಿಯಂದು ನಾವು ಯಾವುದೇ ಒಂದು ತಂತ್ರಸಾರವನ್ನು ಮಾಡಿದ್ರೂ ಪೌರ್ಣಮಿ, ಬುಧವಾರ, ಗುರುವಾರ, ಅಮಾವಾಸ್ಯೆ ಇಂತಹ ಕಾಲಗಳಲ್ಲಿ ನಾವು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ರೂ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುತ್ತೆ. ಅಂತಹ ಒಂದು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ನಾಳೆ ನೀವು ಸಿದ್ಧತೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ನಾಳಿನ ಪೌರ್ಣಮಿ ಭಾಳ ವಿಶೇಷ. ಅದಕ್ಕಾಗಿಯೇ ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರವಾದಂತಹ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲೂ ಕರಗ ಮಹೋತ್ಸವ ಇದೆ. ಕರಗ ಅಂತ ನೋಡಬೇಕಾದ್ರೆ ಬೆಂಗಳೂರು ಬರಬೇಕಾಗಿತ್ತು. ಬೆಂಗಳೂರಿನಲ್ಲಿ ನಡೆಯುವಂತಹ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಕರಗವನ್ನೇ ನೋಡಬೇಕಾಗಿತ್ತು. ಆ ಒಂದು ಕರಗ ಅಷ್ಟು ಪ್ರಬಲದೊಂದು ವಿಶೇಷ ಇತ್ತು, ಪ್ರಸಿದ್ಧಿ ಹೊಂದಿತ್ತು. ಇವತ್ತಿಗೂ ಸಹಿತ ಈ ಬೆಂಗಳೂರಿನ ಕರಗವನ್ನು ನೋಡಲಿಕ್ಕೆ ರಾಜ್ಯದ ಮೂಲ ಮೂಲೆಗಳಿಂದ, ರಾಜ್ಯವೇ ಅಲ್ಲ ಹೊರ ರಾಜ್ಯ ಹೊರ ದೇಶಗಳಿಂದ ಸಹಿತ ಆಗಮಿಸ್ತಾರೆ ಈ ಕರಗ ಮಹೋತ್ಸವ ನೋಡಲಿಕ್ಕೆ. ಅಷ್ಟು ಅರ್ಥಗರ್ಭಿತವಾಗಿ, ಅಷ್ಟು ವಿಶೇಷತೆಯಿಂದ, ಅಷ್ಟು ಭಯಭಕ್ತಿಯಿಂದ. ಏಕೆಂದರೆ ಕರಗ ಅಂದರೆ ಹೇಗೆ, ಕರಗನ್ನು ಮಾಡುವಂತಹ ಆ ಕರಗವನ್ನು ಮೇಲೆ ತಲೆ ಮೇಲೆ ಹೂವಿನ ಕರಗವನ್ನು ಎತ್ಕೊಳ್ಬೇಕಾದ್ರೆ ಕರಗ ಹೊರುವಂಥ ವ್ಯಕ್ತಿ ಇಂತಿಷ್ಟು ದಿನ ತಾನಿರಬೇಕಾದಂತಹ ವೃತಾನುಷ್ಠಾನಗಳಿದೆ. ವೃತಾನುಷ್ಠಾನವನ್ನು ಮಾಡಿ ಪ್ರತಿದಿನದ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಆತ ಯಾವಾಗ ಕರಗ ಹೊರಬೇಕು ಅಂತ ನಿಗದಿಪಡಿಸಿರ್ತಾರೋ ಆ ಸಮಯದಿಂದ ಇಂತಿಷ್ಟು ದಿನಗಳ ಮುಂಚಿತವಾಗಿ ಮನೆಯನ್ನು ಬಿಟ್ಟು ಹೊರಬಂದಿರ್ತಾನೆ. ಮನೆಯಿಂದ ಬಿಟ್ಟು ಹೊರಬರಬೇಕಾದರೂ ತನ್ನದೇ ಆದಂತಹ ಒಂದಷ್ಟು ಅನುಷ್ಠಾನಗಳಿದೆ. ತನ್ನ ಧರ್ಮಪತ್ನಿಯಲ್ಲಿರ್ತಕ್ಕಂತಹ ಕೆಲವು ಅತ್ಯಮೂಲ್ಯವಾಗಿರ್ತಕ್ಕಂತಹ ಒಡವೆಗಳನ್ನು ಆತ ತಂದಿರ್ತಾನೆ. ಆ ಒಡವೆ ಹೊಸಲು ದಾಟಿ ಆ ಹೆಣ್ಣು ಹೊರ ಬರೋಂಗಿಲ್ಲ. ಈತ ಈ ಕರಗವನ್ನು ಹೊತ್ತು ಕರಗದ ಜವಾಬ್ದಾರಿ ಸಂಪೂರ್ಣವಾಗಿ ಮುಗಿಸಿ ತನ್ನ ಜವಾಬ್ದಾರಿತನವನ್ನು ಮುಗಿದ ನಂತರ ತಾನು ಮನೆಗೆ ತೆರಳಿದ ಮೇಲೆ ಮನೆಗೆ ತೆರಳಿ ಆ ತಾಯಿಯ ಮುಖ ನೋಡಿದ ನಂತರ ಆ ತಾಯಿ ಹೊರಬರಬೇಕು. ಇದರ ನಿಯಮಗಳು ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿದೆ. ಕರಗ ಹೊರುವಂತಹ ವ್ಯಕ್ತಿ ತನ್ನ ಹೆಂಡತಿಯ ಮೈಮೇಲಿರ್ತಕ್ಕಂತಹ ಮಾಂಗಲ್ಯವನ್ನು ಮತ್ತು ಕಾಲುಂಗುರವನ್ನು ತಾನು ಜವಾಬ್ದಾರಿಗೆ ತಂದಿರ್ತಾನಂತೆ. ನೋಡಿ, ಮಾಂಗಲ್ಯ ಕಟ್ಟುವಂಥವರು ಕಟ್ಟಿ ಆ ಸೌಮಂಗಲ್ಯತನ ಅದರದ್ದೇ ಆದಂಥ ಒಂದು ಶಾಸ್ತ್ರ ನಿಯಮ ಇದೆ. ಆದರೆ ಅದೇ ಮಾಂಗಲ್ಯ ಕಾಲುಂಗುರವನ್ನು ಈತ ಧರಿಸಿರ್ತಾನೆ. ಈತ ಧರಿಸಬೇಕಾದ್ರೆ ಆಕೆ ಮನೆಯಿಂದ ಹೊಸಲು ದಾಟೋದಿಲ್ಲ. ಹಾಗೆ ಈತನ ಆಹಾರ ಭತ್ತವನ್ನು ಉಗುರಿನಿಂದ ತೆಗೆಯುವಂಥದ್ದಿತ್ತಂಥ ಹಿಂದಿನ ಪದ್ಧತಿ. ಬಟ್ ಇವತ್ತು ಹೇಗೆ ಮಾಡ್ತಿದ್ದಾರೋ, ಇವತ್ತಿನ ಕಾಲಧರ್ಮ ಹೇಗಿದೆಯೋ ಗೊತ್ತಿಲ್ಲ. ಆದರೆ ಕರಗ ಹೊರುವಂತಹ ವ್ಯಕ್ತಿಯ ಊಟ ಭತ್ತವನ್ನು ಉಗುರಿನಿಂದ ಬಿಡಿಸಿ ಅದರಿಂದ ತಯಾರಾದಂತಹ ಅಕ್ಕಿ, ಅದರಿಂದ ಬಂದಂತಹ ಅಕ್ಕಿಯನ್ನು ಅದನ್ನು ಅನ್ನಪ್ರಸಾದ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ತಿನ್ನಬೇಕಾಗಿತ್ತಂತೆ. ಇದೆಲ್ಲ ಬಹಳ ವಿಶೇಷ. ಹಾಗೆ ಹಸಿ ಕರಗ ಅಂತ ಮೊದಲು ಮಾಡ್ತಾರೆ. ಕರಗ ಗಂಟೆ ಪೂಜಾರಿ ಅಂತಲೂ ಮತ್ತು ಅವರ ಒಂದು ಪಂಗಡದಲ್ಲಿರ್ತಕ್ಕಂಥವರು ಒಂದು 3 ಜನ ಎಲ್ಲರೂ ಸೇರಿ ಮೊದಲು ಹರಿಯುವ ನೀರತ್ರನೋ ಅಥವಾ ನಿಂತಿರೋ ನೀರತ್ರನೋ ಒಂದು ಕಲ್ಯಾಣಿಯರಿಗೂ ಹೋಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲಿ ನೀರಿನ ಹೊರಭಾಗದಲ್ಲಿ ನಿಂತು ಪ್ರಾರ್ಥನೆ ಮಾಡಿದ್ರೆ ನೀರಿನಿಂದ ಉದ್ಭವಿಸ್ತಕ್ಕಂಥ ನೋಡಿ, ಕೆಲವು ತಂತ್ರಸಾರಗಳಿಗೆ, ಕೆಲವು ಪವಾಡಗಳಿಗೆ, ಕೆಲವು ವಿಶೇಷತೆಗಳಿಗೆ ಇವತ್ತಿಗೂ ಸಹಿತ ಕಣ್ಣೆದುರುಗ ನಡೆಯುವಂತಹದ್ದು. ಇದು ಯಾರು ಸೃಷ್ಟಿಸ್ತಕ್ಕಂಥದ್ದಲ್ಲ. ನೀರೊಳಗಡೆಯಿಂದ ಆ ಬುಳುಬುಳು ಶಬ್ದ ಕೇಳಿಸಿದಾಗ ಆಗ ಯಾರು ಕರಗ ಹೊರ್ತಾರೋ ಆ ಕರಗ ಹೊರುವಂತಹ ವ್ಯಕ್ತಿ ಎಲ್ಲಿ ಬುಳುಬುಳು ಅಂತ ಶಬ್ದ ಬರುತ್ತೋ ಆ ಶಬ್ದ ಬರುವಂಥ ಸ್ಥಳಕ್ಕೆ ಆತ ಹಾರ್ತಾನೆ. ಹಾರಿ ಸ್ನಾನ ಮಾಡಿ ಅದರೊಳಗಿರ್ತಕ್ಕಂಥ ಸ್ವಲ್ಪ ಮಣ್ಣಿನ ಪ್ರಸಾದವನ್ನು ಹಾಗೂ ಆ ಶುದ್ಧ ವಿಶೇಷವಾಗಿರ್ತಕ್ಕಂಥ ಒಂದು ಕುಂಭದಲ್ಲಿ ಜಲವನ್ನು ತಂದು ಆ ಕುಂಭವೇ ಹಸಿ ಕರಗವಾಗ್ತಕ್ಕಂಥದ್ದು. ಹಸಿ ಕರಗನೇ ಹೂವಿನ ಕರಗವಾಗಿ ಬರ್ತಕ್ಕಂಥದ್ದು. ಆ ಹೂವಿನ ಕರಗ ರಾತ್ರಿ ತಲೆ ಮೇಲೆ ಎತ್ತಿದ್ರೆ ಮಾರನೇ ಸಹ ಮಧ್ಯಾಹ್ನವೋ ಅಥವಾ ಬೆಳಿಗ್ಗೆನೋ ಆಗ ದೇವಸ್ಥಾನದೊಳಗೆ ಬರ್ತಕ್ಕಂಥದ್ದು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್